ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಯುಎಇ ತಂಡವನ್ನು 10 ವಿಕೆಟ್ಗಳಿಂದ ಸೋಲಿಸಿ 2026ರ ಟಿ20 ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಮ್ಮ ಗೆಲುವಿನ ಓಟವನ್ನು ಮುಂದುವರೆಸಿದೆ. ಟಿಮ್ ಸಿಫರ್ಟ್ 42 ಎಸೆತಗಳಲ್ಲಿ 89 ರನ್ ಮತ್ತು ಫಿನ್ ಅಲೆನ್ 50 ಎಸೆತಗಳಲ್ಲಿ 84 ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಯುಎಇ ಬೌಲರ್ಗಳನ್ನು ಚೆಂಡಾಡಿದರು. ಕೇವಲ 15.2 ಓವರ್ಗಳಲ್ಲಿ ಪ್ರಬಲ ಪ್ರದರ್ಶನ ನೀಡುವ ಮೂಲಕ ತಂಡವನ್ನು ಗೆಲ್ಲಿಸಿದರು. ವಿಕೆಟ್ ನಷ್ಟವಿಲ್ಲದೆ ನ್ಯೂಜಿಲೆಂಡ್ ನಿರಾಯಾಸ ಗೆಲುವನ್ನು ಸಾಧಿಸಿತು. ಟಿಮ್ ಮತ್ತು ಫಿನ್ 175 ರನ್ಗಳ ಜೊತೆಯಾಟ ದಾಖಲೆ ಬರೆದಿದೆ. ಯುಎಇ ನೀಡಿದ 175 ರನ್ಗಳ ಗುರಿಯನ್ನು ಬೆನ್ನಟ್ಟೋದಕ್ಕೆ ನ್ಯೂಜಿಲೆಂಡ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ತು. ಎಡಗೈ ಸ್ಪಿನ್ನರ್ ಹೈದರ್ ಅಲಿ ಮೊದಲ 2 ಓವರ್ಗಳಲ್ಲಿ ಕೇವಲ 8 ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ಟರು. ನಂತರದ ಬೌಲರ್ಗಳು ರನ್ಗಳ ಹರಿವನ್ನು ತಡೆಯುವಲ್ಲಿ ವಿಫಲರಾದರು. ಇಬ್ಬರು ಬ್ಯಾಟ್ಸ್ಮನ್ಗಳು ಆತ್ಮವಿಶ್ವಾಸದಿಂದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದರು. ಇನ್ನಿಂಗ್ಸ್ನ ಆರಂಭದಲ್ಲಿ ಅಲೆನ್ ಪ್ರಮುಖ ಆಕ್ರಮಣಕಾರಿ ಆಟಗಾರರಾಗಿದ್ದರು. ಕೇವಲ 23 ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದರು. ಟಿಮ್ ಸಿಫರ್ಟ್ 27 ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದರು. ಈ ಜೋಡಿ ನಿರ್ಭೀತ ಸ್ಟ್ರೋಕ್ಸ್ ಪ್ಲೇ ಮತ್ತು ಕ್ಲೀನ್ ಹಿಟ್ಟಿಂಗ್ ಮೂಲಕ ಯುಎಇ ಬೌಲರ್ಗಳನ್ನು ಚೆಂಡಾಡಿದರು. ಕೇವಲ 51 ಎಸೆತಗಳಲ್ಲಿ ಶತಕದ ಜೊತೆ ಆಟ ಆಡಿದರು. ನ್ಯೂಜಿಲೆಂಡ್ ತಂಡ ಅಂತಿಮವಾಗಿ ಒಂದೇ ಒಂದು ವಿಕೆಟ್ ಕಳೆದುಕೊಳ್ಳದೆ ಜಯವನ್ನು ದಾಖಲಿಸಿತು. ಸಿಫರ್ಟ್ ಮತ್ತು ಅಲೆನ್ ಟಿ20 ಇತಿಹಾಸದಲ್ಲಿ ನ್ಯೂಜಿಲೆಂಡ್ ಹೊರ ಅತ್ಯಧಿಕ ಆರಂಭಿಕ ಜೊತೆಯಾಟವನ್ನು ದಾಖಲಿಸಿದರು. 2016ರಿಂದ ಮಾರ್ಟಿನ್ ಗುಫಿಲ್ ಮತ್ತು ಕೇನ್ ವಿಲಿಯಮ್ಸ್ ಅವರ ದೀರ್ಘಕಾಲೀನ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ. 2016ರಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಗುಫ್ಟಿಲ್ ಮತ್ತು ವಿಲಿಯಮ್ಸ್ನ ಮೊದಲ ವಿಕೆಟ್ಗೆ 106 ಎಸೆತಗಳಲ್ಲಿ 171 ರನ್ ಸೇರಿಸಿದ್ರು. ಈಗ ಸಿಫರ್ಟ್ ಮತ್ತು ಅಲೆನ್ ಕೇವಲ 97 ಎಸೆತಗಳಲ್ಲಿ 175 ರನ್ಗಳ ಬೃಹತ್ ಜೊತೆಯಾಟ ನಡೆಸಿ ನ್ಯೂಜಿಲೆಂಡ್ ತಂಡವನ್ನು ಗ್ರೂಪ್ ಡಿ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದಕ್ಕೂ ಮೊದಲು ಮೊಹಮ್ಮದ್ ವಸೀಂ 45 ಎಸೆತಗಳಲ್ಲಿ 66 ಮತ್ತು ಅಲಿಶಾನ್ ಶರ್ಫೋ 47 ಎಸೆತಗಳಲ್ಲಿ 55 ಅವರ ಅರ್ಧ ಶತಕಗಳ ನೆರವಿನಿಂದ ಯುಎಇ 20 ಓವರ್ಗಳಲ್ಲಿ 6 ವಿಕೆಟ್ಗೆ 173 ರನ್ ಗಳಿಸಿತು.